ಸ್ನೇಹಿತರೆ ನಮಸ್ಕಾರ. ಬಾಲಿವುಡ್ನ ಆ ದೊಡ್ಡ ಮನೆಯಲ್ಲೂ ಕೂಡ ಈಗ ಮತ್ತೊಂದು ಬಿರುಗಾಳಿಯ ಸುದ್ದಿ ದಟ್ಟವಾಗಿ ಹಬ್ಬುತ್ತಾ ಇದೆ. ಆ ಮನೆಯಲ್ಲಿ ಎಲ್ಲವೂ ಕೂಡ ನೆಟ್ಟಗಿಲ್ಲ ಅನ್ನೋದು ಪದೇ ಪದೇ ಚರ್ಚೆ ಆಗ್ತಿದೆ. ಇದು ಬಹುಶಃ ಮೂರನೇ ಬಾರಿಗೆ ಈ ವಿಚಾರ ಚರ್ಚೆಗೆ ಬಂದಿರುವಂಥದ್ದು. ಈ ಮೂರನೇ ಬಾರಿ ಬಂದಿರುವಂಥ ವಿಚಾರ ಅತ್ಯಂತ ಗಂಭೀರವಾಗಿದೆ ಮತ್ತು ಸಾಕ್ಷಿಯೂ ಕೂಡ ಇದೆ. ಈ ಘಟನೆಗೂ ಮತ್ತು ಇಲ್ಲಿ ನಡೆದಿರುವಂಥ ಒಂದಷ್ಟು ಬೆಳವಣಿಗೆಗಳಿಗೂ ಒಂದು ಲಿಂಕ್ ಇದೆ. ಮತ್ತು ಈಗ ಏನು ಗಾಸಿಪ್ ಹರಿದಾಡ್ದಿತ್ತು ನೋಡಿ, ಆ ಗಾಸಿಪ್ಪು ಈಗ ನಿಜವಾಗುವಂಥ ಲಕ್ಷಣವೂ ಕೂಡ ಕಾಣಿಸ್ತಿದೆ. ಅದು ಬೇರೆ ಏನೂ ಅಲ್ಲ, ದೂರ ಆಗ್ತಾರಾ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅನ್ನೋಂಥದ್ದು. ಈಗಾಗಲೇ ಇಬ್ಬರು ಕೂಡ ದೂರ ಇದ್ದು ಜೀವನವನ್ನು ನಡೆಸ್ತಿದ್ದಾರೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇದೆ. ಇಬ್ಬರು ಕೂಡ ಈ ಹೊಂದಾಣಿಕೆ ಬರದೇ ಇರುವಂಥ ಕಾರಣಕ್ಕೋಸ್ಕರ ದೂರ ಆಗುವಂಥ ನಿರ್ಧಾರಕ್ಕೆ ಬಂದಿದ್ದಾರಾ? ಅಮಿತಾಬ್ ಬಚ್ಚನ್ ಸೊಸೆಯನ್ನು ಈಗಾಗಲೇ ದೂರ ತಳ್ಳಿದ್ದಾರಾ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದೆ. ಯಾಕಂತ ಹೇಳಿದ್ರೆ ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾರೆ. ಬಟ್ ಒಂದು ಹಂತದ ಪ್ರಯತ್ನವನ್ನು ಮೀರಿದ ಬಳಿಕ ಇನ್ನೆಷ್ಟು ಸಮಾಧಾನ ಮಾಡೋದು, ಇನ್ನೆಷ್ಟು ಕನ್ವಿನ್ಸ್ ಮಾಡೋದು ಅನ್ನುವಂತಹ ಒಂದು ಆಲೋಚನೆಗೆ ಬಂದುಬಿಟ್ಟಿದ್ದಾರಾ, ಅಥವಾ ಏನಾದರೂ ಮಾಡ್ಕೊಳ್ಳಿ ಬಿಟ್ಬಿಡೋಣ ಅನ್ನುವಂತಹ ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನೋದು ಈಗ ಚರ್ಚೆ ಆಗ್ತಿರುವಂಥ ವಿಚಾರ. ಜೊತೆಗೆ ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದೂರ ಆಗೋದು ನಿಶ್ಚಿತನಾ ಅನ್ನುವಂಥ ಚರ್ಚೆಯು ಕೂಡ ಈಗಾಗಲೇ ಶುರುವಾಗಿದೆ. ಅದಕ್ಕೆ ಸಾಕ್ಷಿ ಸಮೇತ ಒಂದಷ್ಟು ದೃಶ್ಯಗಳು, ಒಂದಷ್ಟು ವಿಡಿಯೋಸ್ಗಳು, ಒಂದಷ್ಟು ಫೋಟೋಸ್ಗಳು ಈಗ ಹರಿದಾಡ್ತಿದ್ದಾವೆ. ಜೊತೆಗೆ ಬಾಲಿವುಡ್ನ ಅಂಗಳದಲ್ಲಿ ಈ ಬಗ್ಗೆ ಚರ್ಚೆಯು ಕೂಡ ಜೋರಾಗಿಯೇ ನಡೀತಿದೆ. ಹಾಗಾದರೆ ಯಾರದು, ಯಾಕೆ, ಏನಾಯಿತು, ಇವರಿಬ್ಬರು ಕೂಡ ದೂರ ಆಗುವಂಥ ನಿರ್ಧಾರಕ್ಕೆ ಕೊನೆಗೂ ಕೂಡ ಬಂದಿದೆ ಯಾಕೆ? ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಹೌದು, ಅಸಲಿಗೆ ಅಭಿಷೇಕ್ ಬಚ್ಚನ್ ಮತ್ತು ಐಶ್ವರ್ಯ ರೈ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನುವಂಥ ಅನುಮಾನ ಅನೇಕರಲ್ಲಿ ಇದೆ. ಇಬ್ಬರು ಯಾವ ಕ್ಷಣದಲ್ಲಾದರೂ ಕೂಡ ಅಧಿಕೃತವಾಗಿ ಬೇರೆಯಾಗಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಿದೆ. ಮುಂಬೈನಲ್ಲಿ ಈ ವಿಚಾರದ ಬಗ್ಗೆ ಭಾರಿ ಚರ್ಚೆಗಳು ನಡೀತಿದ್ದಾವೆ. ಬಾಲಿವುಡ್ ಅಂಗಳದಲ್ಲಿ ಈ ಬಗ್ಗೆ ಒಂದು ಭೂತ ಕನ್ನಡಿ ಹಾಕಿ ಹುಡುಕಿಕೊಂಡು ನೋಡ್ತಾ ಇರೋರೇ ಹೆಚ್ಚಿಗೆ ಕಾಣಿಸ್ತಿದ್ದಾರೆ. ಇನ್ನು ಈ ವರ್ಷದ ಆರಂಭದಲ್ಲಿಯೇ ಐಶ್ವರ್ಯ ರೈ ತಮ್ಮ ಕರಿಮಣಿ ಮಾಲೀಕ ಅಭಿಷೇಕ್ ಬಚ್ಚನ್ ಅಲ್ಲ ಅನ್ನೋದು ಗೊತ್ತಾಗಿದೆ. ಹೀಗಾಗಿ ಅವರ ಮನೆಯಿಂದ ಬ್ಯಾಗ್ ಹಿಡಿದು ಹೊರ ಬಂದಿದ್ದಾರೆ ಅನ್ನೋದು ಅಂತ ಸುದ್ದಿ ಹರಿದಾಡಿತ್ತು. ಇದು ಹಲವು ಕಡೆ ಕೂಡ ಅಂತೆ ಕಂತೆಗಳ ರೂಪದಲ್ಲಿ ಸಂತೆಯಾಗಿತ್ತು. ಆದರೆ ಇದೀಗ ಬದಲಾದಂಥ ಸನ್ನಿವೇಶದಲ್ಲಿ ಇವರಿಬ್ಬರು ಕೂಡ ದೂರ ಆಗೋದು ಕನ್ಫರ್ಮ್ ಆಗಿದೆ, ದೂರ ಆಗಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಈಗಾಗಲೇ ದೊಡ್ಡ ಮನೆಯಿಂದ ಒಂದು ಕಾಲನ್ನು ಹೊರಗಡೆ ಇಟ್ಟಿದ್ದಾರೆ ಐಶ್ವರ್ಯ ರೈ ಅನ್ನು ಕೇಳಿ ಬರ್ತಿತ್ತು ನೋಡಿ. ಈ ಮಾತಿಗೆ ಪೂರಕವಾಗಿ ಈಗಾಗಲೇ ಬೇರೆ ಬೇರೆಯಾಗಿಯೇ ಇವರೆಲ್ಲರೂ ಕೂಡ ಸಮಾರಂಭವನ್ನು ಅಟೆಂಡ್ ಮಾಡ್ತಾ ಇರೋದು, ಬೇರೆ ಬೇರೆ ಕಡೆ ಕಾಣಿಸ್ಕೊಳ್ತಾ ಇರೋದು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿದೆ. ಇದರ ಜೊತೆಗೆ ಅಷ್ಟು ಮಾತ್ರವಲ್ಲ, ಐಶ್ವರ್ಯ ರೈ ಇತ್ತೀಚೆಗೆ ತಮ್ಮ ಬಿಹೇವಿಯರ್ನಲ್ಲೂ ಕೂಡ ಸ್ವಲ್ಪ ಬದಲಾವಣೆಯನ್ನು ಮಾಡಿಕೊಂಡಿದ್ದಾರೆ. ಜೊತೆಗೆ ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಐಶ್ವರ್ಯ ರೈ, ಅಭಿಷೇಕ್ ಬಚ್ಚನ್, ಅಮಿತಾಬ್ ಬಚ್ಚನ್ ಜೊತೆಗೆ ಜಯ ಬಚ್ಚನ್ ಇವರೆಲ್ಲರೂ ಕೂಡ ಭಾಗಿಯಾದಂಥ ಸಂದರ್ಭವನ್ನು ಗಮನಿಸಿದ್ರೆ ಇದು ಸ್ಪಷ್ಟವಾಗಿ ಮತ್ತೊಂದು ಸಲ ಸಾಕ್ಷೀಕರಿಸ್ತದೆ. ಹೌದು, ಸಂದರ್ಭ ಮತ್ತು ಸನ್ನಿವೇಶ ಹೀಗಿರುವಾಗ ಕೇಳಿ ಬರ್ತಿರುವಂಥ ಈ ಮಾತುಗಳಿಗೆ ಪುಷ್ಟಿ ನೀಡುವಂತೆ ಐಶ್ವರ್ಯ ರೈ ತಮ್ಮ ಗಂಡ ಅಭಿಷೇಕ್ ಬಚ್ಚನ್ ಕುಟುಂಬದಿಂದ ಅಂತರವನ್ನು ಕಾಪಾಡಿಕೊಳ್ಳುತ್ತಿದ್ದಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ತಮ್ಮ ಅತ್ತೆ ಮಾವ ಗಂಡನ ಜೊತೆಗೆ ಅನಂತ್ ಅಂಬಾನಿ ಮತ್ತು ರಾಧಿಕಾ ಮರ್ಚೆಂಟ್ ಅವರ ಮದುವೆ ಸಮಾರಂಭಕ್ಕೆ ಬಾರದೆ ತಮ್ಮ ಮಗಳು ಆರಾಧ್ಯ ಜೊತೆಗೆ ಪ್ರತ್ಯೇಕವಾಗಿ ಬಂದು ಹೋಗಿರೋದು ಇಲ್ಲಿ ಈ ಎಲ್ಲ ಅನುಮಾನಗಳಿಗೂ ಕೂಡ ದೊಡ್ಡದೊಂದು ಕ್ವಶನ್ ಮಾರ್ಕ್ ಅಥವಾ ಇನ್ನಷ್ಟು ಪುಷ್ಟಿ ನೀಡುವಂತೆ ಮಾಡಿದೆ ಅಂತಲೇ ಹೇಳ್ಬೋದು. ಮಹಾರಾಷ್ಟ್ರದ ಮುಂಬೈನಲ್ಲಿರುವಂತಹ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಸ್ವರ್ಗವೇ ಧರೆಗಿಳಿದಿದೆ. ಲೋಕಲ್ ಟು ಗ್ಲೋಬಲ್ ಸ್ಟಾರ್ಗಳಿಂದ ಮದುವೆ ಸಭಾಂಗಣ ತುಂಬಿ ತುಳುಕ್ತಾ ಇದೆ. ಇನ್ನು ಹೇಳಿ ಕೇಳಿ ಇದು ಕೋಟ್ಯಾಧಿಪತಿಯ ಕಿರಿಯ ಕೂಸಿನ ಮದುವೆ. ಹೀಗಾಗಿ ಇವರ ಅಬ್ಬರ ಕೇಳಬೇಕಾ? ಇಡೀ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಸೆಂಟರ್ ಕ್ಯಾಮರಾಗಳ ಸುತ್ತ ಕಂಪ್ಲೀಟ್ ಆಗಿ ಆವರಿಸಿಕೊಂಡಿದೆ. ಜೊತೆಗೆ ಅದ್ಧೂರಿಯಾದಂಥ ಮದುವೆಯಲ್ಲಿ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು, ದೊಡ್ಡ ದೊಡ್ಡ VIP ಪರ್ಸನ್ಸ್ಗಳು, ಉದ್ಯಮಿಗಳು ಎಲ್ಲರೂ ಕೂಡ ಭಾಗವಹಿಸಿ ಹೋಗ್ತಾ ಇದ್ದಾರೆ. ಇನ್ನು ರಾಜಕಾರಣಿಗಳು ಕೂಡ, ಪ್ರಧಾನಿ ಮೋದಿಯಿಂದ ಹಿಡಿದು DK ಶಿವಕುಮಾರ್ ವರೆಗೆ ಪ್ರತಿಯೊಬ್ಬರು ಕೂಡ ಈ ಮದುವೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಬಂದವರೆಲ್ಲರೂ ಕೂಡ ಕ್ಯಾಮರಾಗಳಿಗೆ ಪೋಸ್ ನೀಡೋದಕ್ಕೆಂತಲೇ ಜಾಗವನ್ನು ನಿಗದಿಪಡಿಸಿದಂಥ ಜಾಗದಲ್ಲಿ ನಿಂತು ಫೋಟೋವನ್ನು ತೆಗೆದುಕೊಳ್ತಾ ಇದ್ರು. ಹೀಗೆ ಗುರುತಿಸಲಾದಂಥ ಪ್ರದೇಶಕ್ಕೆ ಅಮಿತಾಬ್ ಬಚ್ಚನ್ ತಮ್ಮ ಕುಟುಂಬದ ಜೊತೆಗೆ ಆಗಮಿಸಿದ್ದಾರೆ. ಜಯ ಬಚ್ಚನ್, ಅಭಿಷೇಕ್ ಬಚ್ಚನ್, ಶ್ವೇತಾ ಬಚ್ಚನ್, ನಿಖಿಲ್, ನಂದಾ, ನವ್ಯ, ನವೇಲಿ ಹಾಗೂ ಅಗಸ್ತ್ಯ ಜೊತೆಗೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡಿದ್ದಾರೆ. ಆದರೆ ಈ ಫ್ಯಾಮಿಲಿ ಫೋಟೋದಲ್ಲಿ ಒಬ್ಬರು ಮಾತ್ರ ಮಿಸ್ ಆಗಿದ್ದಾರೆ. ಆ ಒಬ್ಬರು ಬೇರೆ ಯಾರೋ ಅಲ್ಲ, ಐಶ್ವರ್ಯ ರೈ ಮತ್ತು ಅವರ ಮಗಳು ಆರಾಧ್ಯ. ಹೌದು, ಇವರಿಬ್ಬರು ಕೂಡ ಈ ಫೋಟೋದಲ್ಲಿ ಕಾಣಿಸ್ಲಿಲ್ಲ, ಈ ಫೋಟೋದಲ್ಲಿ ಪೋಸ್ ಕೊಡಲಿಲ್ಲ. ಬದಲಿಗೆ ಬಚ್ಚನ್ ಕುಟುಂಬ ಅಲ್ಲಿಂದ ತೆರಳಿದ ನಂತರ ತಮ್ಮ ಮುದ್ದಿನ ಮಗಳು ಆರಾಧ್ಯ ಜೊತೆಗೆ ಬಂದು ಕ್ಯಾಮರಾ ಕಣ್ಣಿನಲ್ಲಿ ಸೆರೆಯಾಗಿದ್ದಾರೆ ಐಶ್ವರ್ಯ.
ಈ ಸಂದರ್ಭದಲ್ಲಿ ಸಾಕಷ್ಟು ನಟಿಯರ ಜೊತೆಗೆ ಐಶ್ವರ್ಯ ಫೋಟೋವನ್ನು ತೆಗೆಸಿಕೊಳ್ತಾರೆ. ಜೊತೆಗೆ ಒಂದಷ್ಟು ನಟರ ಜೊತೆಗೂ ಕೂಡ ಐಶ್ವರ್ಯ ಮಾತನಾಡೋದು, ಫೋಟೋವನ್ನು ತೆಗೆಸಿಕೊಳ್ಳೋದು ಮಾಡ್ತಾರೆ. ಸದ್ಯಕ್ಕೆ ಅಭಿಷೇಕ್ ತಮ್ಮ ಕುಟುಂಬದ ಜೊತೆಗೆ ಐಶ್ವರ್ಯ ತಮ್ಮ ಪುತ್ರಿಯ ಜೊತೆಗೆ ಕಾಣಿಸಿಕೊಂಡಂಥ ಫೋಟೋ, ವಿಡಿಯೋ ಎಲ್ಲವೂ ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಜೊತೆಗೆ ಚರ್ಚೆಯ ಕೇಂದ್ರಬಿಂದು ಕೂಡ ಆಗಿದೆ. ಅನೇಕರ ಮನದಲ್ಲಿ ಹತ್ತಾರು ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕಿವೆ. ಕೆಲವರು ಐಶ್ವರ್ಯ ರೈ ಮತ್ತು ಅಭಿಷೇಕ್ ಬಚ್ಚನ್ ದಾಂಪತ್ಯದಲ್ಲಿ ಬಿರುಕು ಮೂಡಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕಾ ಅಂತಿದ್ದಾರೆ. ಸಂಸಾರ ಅಂದ ಮೇಲೆ ಸರಸ ವಿರಸ ಇದ್ದಿದೆ, ಆದರೆ ತಮ್ಮ ನಡುವೆ ಅನ್ಯೋನ್ಯತೆ ಕೊರತೆ ಇದೆ ಅನ್ನುವಂಥ ಸಂದೇಶವನ್ನು ಇಬ್ಬರು ಕೂಡ ಈ ರೀತಿ ರವಾನೆ ಮಾಡಿಕೊಡಬಾರದಾಗಿತ್ತು ಅನ್ನುವಂಥ ಮಾತುಗಳನ್ನು ಆಡ್ತಾ ಇದ್ದಾರೆ. ವಿಚ್ಛೇದನವನ್ನು ಕೊಡದೆ ಜಗತ್ತಿನ ಪಾಲಿಗೆ ಸತಿಪತಿಗಳಂತೆ ಇಬ್ಬರು ಕೂಡ ಬದುಕ್ತಾ ಇರೋದಕ್ಕೆ ಅಮಿತಾಬ್ ಬಚ್ಚನ್ ಮಾತ್ರ ಕಾರಣ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಕೆಲವರು ಮುನಿಸು ಮರೆತು ಜೊತೆಯಾಗಿ ಬಾಳಿ ಅನ್ನುವಂಥ ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ, ಮನವಿಯನ್ನು ಕೂಡ ಮಾಡಿಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲರ ಬದುಕಿನಲ್ಲೂ ಕೂಡ ಈ ರೀತಿಯಾದಂಥ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮತ್ತು ಇನ್ನೊಂದಷ್ಟು ಈ ರೀತಿಯಾದಂಥ ಮಾತುಕತೆಗಳು ಆಗದೇ ಇರುವಂಥದ್ದು ಎಲ್ಲದೂ ಕೂಡ ಬರುತ್ತೆ. ಅದನ್ನು ಸರಿಪಡಿಸ್ಕೊಂಡು ಹೋಗಬೇಕು ಅನ್ನುವಂಥದ್ದು ಎಲ್ಲರ ಅಭಿಪ್ರಾಯ. ಹಾಗೆ ನೋಡಿದರೆ ಐಶ್ವರ್ಯ ಮತ್ತು ಈ ಅಭಿಷೇಕ್ ಬಚ್ಚನ್ ಅವರು ಒಬ್ಬರು ಮಾದರಿ ಆಗಬೇಕಾಗಿದ್ದಂಥ ದಂಪತಿ. ಹೀಗಾಗಿ ನೀವು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರೂ ಕೂಡ ಅದು ಮಾದರಿಯಾಗಿರಬೇಕು. ಹೀಗಾಗಿ ನೀವು ಈ ರೀತಿಯಾದಂಥ ಕೆಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬಾರದು. ಜೊತೆಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಅದನ್ನು ಕೂತು ಬಗೆಹರಿಸಿಕೊಳ್ಳಿ ಎನ್ನುವಂತಹ ಮನವಿಯನ್ನು ಕೂಡ ಮಾಡ್ತಿದ್ದಾರೆ. ಬಟ್ ಏನೇ ಇದ್ರೂ ಕೂಡ ಸಾಕಷ್ಟು ಜನ ಏನು ಹೇಳ್ತಿದ್ದಾರೆ ಹೇಳಿ, ಐಶ್ವರ್ಯ ಮತ್ತು ಅಭಿಷೇಕ್ ತುಂಬ ಚೆನ್ನಾಗಿದ್ದಾರೆ, ಸುಳ್ಳು ಸುದ್ದಿಗಳು ಇವೆಲ್ಲ ಗಾಸಿಪ್ಗಳು ಅಂತಲೂ ಕೂಡ ಹೇಳ್ತಿದ್ದಾರೆ. ಹಾಗಾದರೆ ಇವರಿಬ್ಬರು ಬೇರೆ ಬೇರೆ ಯಾಕೆ ಬಂದರು ಮದುವೆ ಕಾರ್ಯಕ್ರಮಕ್ಕೆ? ಒಟ್ಟಿಗೆ ಒಂದೇ ಮನೆಯಲ್ಲಿ ವಾಸವನ್ನು ಮಾಡ್ತಾ ಇದ್ರೆ ಒಟ್ಟಿಗೆ ಬಂದು ಈ ಕಾರ್ಯಕ್ರಮವನ್ನು ಅಟೆಂಡ್ ಮಾಡ್ತಾ ಇದ್ರು ಅಲ್ವಾ? ಅಟೆಂಡ್ ಮಾಡಬಹುದಾಗಿತ್ತು ಕೂಡ ಅಲ್ವಾ? ಆದರೆ ಯಾಕೆ ಬರಲಿಲ್ಲ? ಯಾಕೆ ಬೇರೆ ಬೇರೆಯಾದಾಗಿ ಬಂದರು? ಜೊತೆಗೆ ಈ ಫ್ಯಾಮಿಲಿ ಫೋಟೋ ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ಐಶ್ವರ್ಯ ರೈಯನ್ನು ಬಿಟ್ಟು ಫೋಟೋವನ್ನು ತೆಗೆದುಕೊಂಡಿದ್ದು ಯಾಕೆ? ಆ ಸಂದರ್ಭದಲ್ಲಿ ಐಶ್ವರ್ಯ ರೈ ಯಾಕೆ ಕಾರ್ಯಕ್ರಮಕ್ಕೆ ಬಂದಿರಲಿಲ್ಲ? ಅದು ಕೂಡ ಅಭಿಷೇಕ್ ಮತ್ತು ಈ ಅಮಿತಾಬ್ ಬಚ್ಚನ್ ಫ್ಯಾಮಿಲಿ ಕಂಪ್ಲೀಟಾಗಿ ಬಂದು ಹೋಗಿದ್ದಾರೆ ಅನ್ನುವಂಥ ಮಾಹಿತಿ ಸಿಕ್ಕ ಬಳಿಕವೇ ಐಶ್ವರ್ಯ ರೈ ಈ ಕಾರ್ಯಕ್ರಮಕ್ಕೆ ಬಂದಿದ್ದು ಯಾಕೆ? ಬಂದ ಬಳಿಕ ಐಶ್ವರ್ಯ ರೈ ಇದ್ದಂಥ ರೀತಿ ಹೇಗಿತ್ತು? ಅವರನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಒಂದು ಮುಖದಲ್ಲಿ ಆ ಒಂದು ಟೆನ್ಷನ್ ಅಥವಾ ಒಂದು ಪ್ರಶ್ನೆ, ಒಂದು ಗೊಂದಲ ಅಂತೂ ಇದ್ದಿದ್ದು ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದರೆ ಇದನ್ನು ಹೊರಗಡೆ ಜಗತ್ತಿಗೆ ತೋರಿಸ್ಕೊಳ್ಳುವಂತಹ ಒಂದು ಇಚ್ಛಾಶಕ್ತಿ ಆಗಲಿ ಅಥವಾ ಬಯಕೆ ಆಗಲಿ ಅಥವಾ ಧೈರ್ಯವಾಗಲಿ ಐಶ್ವರ್ಯ ರೈಗೆ ಇಲ್ಲ ಅಂತಲೇ ಹೇಳ್ಬೋದು. ಜೊತೆಗೆ ಐಶ್ವರ್ಯ ರೈ ಇದನ್ನು ರಬ್ಬು ಮಾಡ್ಕೊಳ್ಳೋಕ್ಕೂ ಕೂಡ ಇಷ್ಟಪಡ್ತಾ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಏನಾಗುತ್ತೋ ಆಗಲಿ, ಏನು ಹೋಗುತ್ತೋ ಹೋಗಲಿ ಅನ್ನುವಂಥ ನಿರ್ಧಾರಕ್ಕೆ ಐಶ್ವರ್ಯ ರೈ ಬಂದಂತಿದೆ. ಆದರೆ ಐಶ್ವರ್ಯ ರೈ ಇಂತಹ ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಾ ಅಭಿಷೇಕ್ನಿಂದ ದೂರ ಇರೋದಂತೂ ಅವರ ನಡುವಿನ ಭಿನ್ನಾಭಿಪ್ರಾಯ, ಅವರ ನಡುವಿನ ವಿಚ್ಛೇದನ, ಅವರ ನಡುವೆ ಎಲ್ಲದೂ ಕೂಡ ಸರಿಯಿಲ್ಲ ಅನ್ನೋದನ್ನು ಸಾರಿ ಹೇಳ್ತಿದ್ದಾರೆ ಅನ್ನೋದು ಮಾತು ಕಡಾಖಂಡಿತವಾಗಿ ಕಾಣಿಸ್ತಿರುವಂಥ ಸತ್ಯ ಅಂತಲೇ ಹೇಳ್ಬೋದು. ಬಟ್ ನಿಮಗೇನು ಅನಿಸುತ್ತೆ ಸ್ನೇಹಿತರೆ? ಇವರಿಬ್ಬರ ಈ ಸಪ್ರೇಟು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡ್ತಿರೋದಿರ್ಬೋದು, ಜೊತೆಗೆ ಬೇರೆ ಬೇರೆ ಕಡೆ ಹೋಗ್ತಿರೋದಿರ್ಬೋದು, ಸ್ನೇಹಿತರನ್ನು ಭೇಟಿ ಮಾಡುವಂಥದ್ದಿರ್ಬೋದು, ಅಥವಾ ಈ ರೀತಿ ಅಮಿತಾಬ್ ಮನೆಯಿಂದ ಐಶ್ವರ್ಯ ಹೊರಗಡೆ ಬಂದು ಒಂಟಿಯಾಗಿ ಜೀವನವನ್ನು ಸಾಗಿಸ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.